ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಹೊಸಪೇಟೆಯಲ್ಲಿರುವ ಬಾನು ಮತ್ತು ಲೇಖಕ ರಹಮತ್ ತರೀಕೆರೆ ಅವರ ಸೂಫಿ ಎಂಬ ಹೆಸರಿನ ಮನೆಯನ್ನು. ಮಲೆನಾಡಿನ ಹಸಿರು ಮತ್ತು ತುಂಗಭದ್ರಾ ದಂಡೆಯ ಕಲ್ಲುಗಳ ಸಂಯೋಜನೆಯಲ್ಲಿ ಸುಂದರ ದೃಶ್ಯಕಾವ್ಯದಂತೆ ತೋರುವ ಸೂಫಿಯ ಹೋಮ್ ಟೂರ್ ಇಂದಿನ ಎಪಿಸೋಡಿನಲ್ಲಿದೆ. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಅಂದ ಹಾಗೆ ನೀವಿನ್ನೂ ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಹೊಸಪೇಟೆಯಲ್ಲಿರುವಂತಹ ಕನ್ನಡದ ಹೆಸರಾಂತ ಸಾಹಿತಿ, ವಿಮರ್ಶಕರು ಮತ್ತು ಕನ್ನಡ ಯೂನಿವರ್ಸಿಟಿಯ ವಿಶ್ರಾಂತ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಹಮತ್ ತರೀಕೆರೆ ಅವರ ಮನೆಗೆ ಬಂದಿದ್ದೀನಿ. ಆ ಮನೆಯ ಹೆಸರು ಸೂಫಿ ಅಂತ ಹೇಳ್ಬಿಟ್ಟು ಭಾಳ ಸುಂದರವಾದಂಥ ಒಂದು ಈಕೋ ಫ್ರೆಂಡ್ಲಿ ಮನೆ. ಬನ್ನಿ ಈ ಮನೆಯ ಹೋಮ್ ಟೂರನ್ನು ನಾವು ಇವತ್ತು ಮಾಡೋಣ. ನಿಮ್ಮೆಲ್ಲರಿಗೂ ಈ ಹೋಮ್ ಟೂರ್ಗೆ ಸ್ವಾಗತ ಗೆಳೆಯರೆ. ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ರಹಮತ್ ತರೀಕೆರೆ ಮತ್ತು ಅವರ ಪತ್ನಿಯವರಾದ ಬಾನು ಅವರು. ನಮ್ಮ ವೀಕ್ಷಕರ ಪರವಾಗಿ ಇಬ್ಬರಿಗೂ ಸ್ವಾಗತ ಸರ್. ಬಹಳ ಉತ್ತಮ ಅವಕಾಶ ನಮಗೆ ನಿಮ್ಮ ಒಂದು ಮನೆದು ಹೋಮ್ ಟೂರ್ ಮಾಡುವಂತದ್ದು. ಸರ್ ಬಹಳ ಸುಂದರವಾದಂತ ಮನೆ, ಅನೇಕ ನೈಸರ್ಗಿಕ ಅಂಶಗಳನ್ನು ಬಳಸ್ಕೊಂಡಿದ್ದೀರಿ. ಪರ್ಟಿಕ್ಯುಲರ್ಲಿ ಈ ಭಾಗದಲ್ಲಿ ಕಾಣುವಂತ ಕಲ್ಲು, ಅದ್ಭುತವಾದಂತ ಕಲ್ಲನ್ನು ಬಳಸ್ಕೊಂಡಿದ್ದೀರಿ, ಇಟ್ಟಿಗೆಗಳನ್ನು ಬಳಸ್ಕೊಂಡು ಚಂದ ಕಟ್ಟಿದ್ದೀರಿ. ಸೊ ಸುಮಾರು ಯಾವಾಗ ಈ ಮನೆಯನ್ನ ನೀವು ನಿರ್ಮಿಸಿದ್ದೀರಿ? 2004-5. ಇಂಥ ಒಂದು ನೈಸರ್ಗಿಕ ಮನೆ ಕಟ್ಟಬೇಕು ಅನ್ನುವಂತ ಪರಿಕಲ್ಪನೆ ನಿಮಗೆ ಬಂದಿದೆ ಹೇಗೆ? ನಾನು ಬಾನು ಮನೆ ಕಟ್ಟಕ್ಕೆ ಮುಂಚೆ ಅನೇಕ ಮನೆಗಳನ್ನು ನೋಡಿದ್ವಿ. ನಮ್ಮನೆ ಸ್ಥಳೀಯ ಪರಿಸರದ ವಸ್ತುಗಳನ್ನು ಬಳಸ್ಕೊಂಡಿರ್ಬೇಕು, ಕಡಿಮೆ ಖರ್ಚಲ್ಲಿ ಆಗಬೇಕು, ಮತ್ತು ಮನೆ ಒಳಗಡೆ ಬಂದರೆ ಒಂದು ಖುಷಿ ಕೊಡಬೇಕು. ಮತ್ತು ಹಂಪಿ ಯೂನಿವರ್ಸಿಟಿಲಿ ಇದ್ದಿದ್ದರಿಂದ ಹಂಪಿನೂ ರೆಪ್ರೆಸೆಂಟ್ ಮಾಡಬೇಕು. ಈ ಥರದೊಂದು ಸಣ್ಣ ಪುಟ್ಟ ಒಂದು 5-6 ಆಸೆಗಳನ್ನು ಶೇರ್ ಮಾಡಿದ್ವಿ. ಅದಕ್ಕೆ ತಕ್ಕ ಹಾಗೆ ನಮ್ಮ ಆರ್ಕಿಟೆಕ್ಟ್ ಸಿಕ್ಕರು, ಚೇತನ್. ಸೊ ಈ ಸೈಟಿನ ಅಳತೆ ಎಷ್ಟಿದೆ ಸರ್, ವಿಸ್ತೀರ್ಣ? 80-60. ಅದರಲ್ಲಿ ಸಣ್ಣದಾದಂತ ಒಂದು ತೋಟವನ್ನು ಮಾಡಿದ್ದೀರಿ ನೀವು. ಸೊ ಮನೆಗೆ ನೀವು ಬಳಸಿರುವಂತ ಏರಿಯಾ ಎಷ್ಟು? 35 ಅಲ್ಲಿ ಈ ಮನೆ ನಿಂತಿದೆ. ಬಿಲ್ಟ್ ಏರಿಯಾ 35. ಮತ್ತೆ ಇದು ಯಾವ ದಿಕ್ಕಿಗಿದೆ ಸರ್? ಇದೊಂದು ಕಾಮನ್ ಕ್ವೆಶ್ಚನ್ ನಮ್ಮ ವೀಕ್ಷಕರು ಕೇಳ್ತಾರೆ. ನಾವು ವಾಸ್ತು ಪ್ರಕಾರ ಏನು ಹೋಗಿಲ್ಲ, ನಮ್ಗೆ ವಾಸ್ತು ಅಂತೂ ಗೊತ್ತೇ ಇಲ್ಲ. ನಮ್ಗೆ ಕೇಳಿದ್ವಿ ಅಷ್ಟೇ ವಿನಾ ನಮ್ಗೆ ಈ ದಿಕ್ಕಲ್ಲಿ ಇರ್ಬೇಕು ಅಷ್ಟೇ. ನಮ್ಗೆ ಏನು ಅಂತದ್ದು ಏನು ಅದರ್ವೈಸ್ ಏನ್ ದಿಕ್ಕಲ್ಲಿ ಇದೆ ಇದು? ಬಹುಶಃ ಈಶಾನ್ಯ ಇರ್ಬಹುದು, ಯಾಕಂದ್ರೆ 5 ಮೂಲೆ ಇದೆ ಇದಕ್ಕೆ. 5 ಮೂಲೆ ಮನೆ ಕಟ್ಟಿದ್ರೆ ಓನರ್ 1 ವರ್ಷದಲ್ಲಿ ಹೊಟ್ಟೋಗ್ತಾನೆ ಅಂತ ಒಂದು ವಾಸ್ತುನವ್ರು ಹೇಳ್ತಿದ್ರು. ನಾನು 21 ವರ್ಷ ಆದ್ರೂ ಏನೂ ಆಗಿಲ್ಲ. ಮತ್ತೆ ಒಳ್ಳೇದಾಗಿದೆ. 5 ಮೂಲೆ ಮನೆ ಅಪಶಕುನ ಅಂತ ಹೇಳ್ತಾರೆ, ಬಟ್ ನಮ್ಗೆ ಶಕುನವೇ ಆಗಿದೆ, ಒಳ್ಳೇದಾಗಿದೆ. ಪ್ರತಿಯೊಂದು ಒಳ್ಳೇದಾಗಿದೆ. ಈ ಮನೆಗೆ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಯಾರು? ಚೇತನ್ ಶಿವಪ್ರಕಾಶ್. ಚೇತನ್ ಶಿವಪ್ರಕಾಶ್ ಅವರು ಇಲ್ಲಿ ಲೋಕಲ್ ಬೆಂಗಳೂರು.
ಸೊ ನೀವು ಅವ್ರ ಹತ್ರ ಈ ಒಂದು ಮನೆಯ ಡಿಸೈನ್ ಮಾಡ್ಲಿಕ್ಕೆ ನೀವು ಕೂತಾಗ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿದ ಅಂಶಗಳೇನಿತ್ತು? ಒಂದು ನಮ್ಗಂದೆ ಹಂಪಿಯ ಈ ಶಿಲ್ಪ ಇದೆಯಲ್ಲ, ಹಂಪಿ ಫೇಮಸ್ ಫಾರ್ ಇಟ್ಸ್ ಮಂಟಪಾಸ್. ಮಂಟಪದ ಕಲ್ಲುಗಳು ಬೇಕಾಗಿತ್ತು, ಮತ್ತು ಒಂದು ಉಯ್ಯಾಲೆ, ಮತ್ತು ಬಣ್ಣ ಹೊಡ್ಕೊಂಡು ಖರ್ಚು ಮಾಡದೆ ಕಲ್ಲಲ್ಲೇ ಬಣ್ಣ ಗಿಣ್ಣ ಇಲ್ವಲ್ಲ. ಸೊ ನ್ಯಾಚುರಲಿ ನಮ್ಮ ಹಂಪಿ ಕಲ್ಲುಗಳನ್ನು ಬಳಸಬೇಕು, ತಂಪಿರಬೇಕು. ಯಾಕಂದ್ರೆ ಬೇಸಿಗೆ ಇದು ಹೊಸಪೇಟೆ ಇದಲ್ವಾ, ತುಂಬಾ ಟೆಂಪರೇಚರ್. ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ ಮುಂಚೆ ಒಂದ್ ಸ್ವಲ್ಪ ಫೋಟೋಗ್ರಫಿ ಮಾಡಿದ್ವಿ ಬೆಂಗಳೂರಲ್ಲಿ ಮನೆಗಳಿಗೆ. ಅಲ್ಲಿಂದ ದ ಬೆಸ್ಟ್ ಏರಿಯಾ ಪಿಕ್ ಮಾಡಿದ್ವಿ, ಅವನ್ಗೆ ತೋರಿಸಿದ್ವಿ ಫೋಟೋಸ್ ಇಟ್ಕೊಂಡು, ನಮ್ಗೆ ಈ ಆಂಗಲ್ಸ್ ಅಲ್ಲಿ ಬೇಕು ಅಂತ. ಅವ್ನು ಓಕೆ, ಅದ್ರ ಮೇಲೆ ಅವನು ವರ್ಕ್ ಮಾಡಿದ್ರು. ಸರಿ, ಇಡೀ ಮನೆಗೆ ಶೋಭೆ ಕೊಟ್ಟಿರುವಂತದ್ದು ಇವೆರಡು ಮಜಬೂತಾದ ಕಂಬಗಳು, ಕಲ್ಲಿನ ಕಂಬಗಳು. ಬಹುಶಃ ಇದ್ರ ಹಿನ್ನೆಲೆ ತುಂಬಾ ಸ್ವಾರಸ್ಯಕರ ಆಗಿರ್ಬೋದು ಅಂತ ಅನ್ಕೋತೀನಿ. ನಮ್ಮಲ್ಲಿ ರಾಮಸಾಗರ, ಬುಕ್ಸಾಗರ ಅಲ್ಲ, ಬುಕ್ಸಾಗರದ ಕಲ್ಲು ಬಹಳ ಪ್ರಸಿದ್ಧ. ಇಡೀ ವಿಜಯನಗರ ಕೋಟೆಗೆ, ಅಲ್ಲಿನ ಕಟ್ಟಡಗಳಿಗೆ, ಮಂಟಪಗಳಿಗೆ ಅಲ್ಲಿನ ಕಲ್ಲೇ ತಗೊಂಡಿದೆ. ತುಂಗಭದ್ರಾ ನದಿಯ ದಡದಲ್ಲಿ ಇದೆ ಅದು. ಮತ್ತು ಹಂಪಿ ಶಿಲ್ಪ, ನಮ್ಮ ಯೂನಿವರ್ಸಿಟಿ ಕೂಡ ಈ ಥರದ ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಲ್ಲಿ ಇಂಥ ಕಂಬಗಳು ತುಂಬಾ ನಿಲ್ಸಿದ್ದಾರೆ. ನಮ್ಮ ಆರ್ಕಿಟೆಕ್ಟ್ ನೋಡಿ ಅವ್ನು ತುಂಬಾ ಇಂಪ್ರೆಸ್ ಆದ್ರು. ಇಲ್ಲ, ನನಗೆ ಬೇಕೇ ಬೇಕು ಇಂಥದ್ ಕಂಬ ಅಂತ. ಮತ್ತು ಕೃಷ್ಣಪ್ರಸಾದ್ ಇದು ಪ್ರತಿ ಕಲ್ಲಿಗೆ 5,000 ರೂಪಾಯಿ. ಇಲ್ಲಿ ಇಷ್ಟೊಂದು ಈ ಕಲ್ಲಿನ ಸಂಪತ್ತಿದೆಯಲ್ಲ, ಅದ್ರ ಜೊತೆಲೆ ಇದ್ರ ಜೊತೆ ಕೆಲಸ ಮಾಡೋ ಕುಶಲಕರ್ಮಿಗಳ ಒಂದು ದೊಡ್ಡ ಸಮುದಾಯ ಇದೆ. ನೀವು ಈ ಸ್ಥಳೀಯ ಒಂದು ಏನು ಕೌಶಲ್ಯವನ್ನ, ಸ್ಥಳೀಯ ಈ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಇಲ್ಲಿ ಬಳಸ್ಕೊಂಡ್ರಿ. ಈ ಮನೆ ಸುಮಾರು ಎಷ್ಟು ಸಮಯ ತಗೊಳ್ತು ಸರ್ ನಿಮಗೆ ಬಿಲ್ಡ್ ಮಾಡ್ಲಿಕ್ಕೆ? ಕಟ್ಟಿದವ್ರು ಅವರೇ ಕೇಳಿ. 2004 ಜನವರಿ 1 ಗೆ ಶುರು ಮಾಡಿದ್ವಿ. 2005 ಜನವರಿಗೆ ಕಂಪ್ಲೀಟ್ ಆಯ್ತು. 2005 ಫೆಬ್ರವರಿಯಲ್ಲಿ ಮನೆ ಗೃಹಪ್ರವೇಶ ಆಯ್ತು. ಒಂದು ವರ್ಷ, ಒಂದು ತಿಂಗಳಲ್ಲಿ ನಿಮ್ಮೊಂದು ಮನೆ ಕಂಪ್ಲೀಷನ್ ಆಗಿದೆ. ಬಟ್ ನೀವು ತಕೊಂಡಂತ ಶ್ರಮ ಮತ್ತೆ ನಿಮ್ಮ ಕುಶಲಕರ್ಮಿಗಳ ಒಂದು ಕೌಶಲ್ಯ ಹಾಗೂ ಇದಕ್ಕೆ ತಗಲಿದಂತ ಸಮಯ ಎಲ್ಲದೂ ಒಂಥರ ವರ್ತ್ ಇನ್ವೆಸ್ಟಿಂಗ್ ಅಂತ ಅನ್ಸಿತೇನೋ ಅಲ್ವಾ ನಿಮಗೆ? ಯಾಕೆಂತ ಹೇಳಿದ್ರೆ ಇದನ್ನೇ ಒಂದು, ಈ ಪ್ರದೇಶನೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಫ್ ದಿಸ್ ಹೌಸ್ ಅನ್ನೋ ತರ ಇದೆ. ಸೊ ಬಹುಶಃ ನಿಮ್ಮ ಶಿಷ್ಯ ವರ್ಗದವರು, ಸ್ನೇಹಿತರು ಅವರೆಲ್ಲ ಬಹುಶಃ ಈ ಒಂದು ಪರ್ಟಿಕ್ಯುಲರ್ ಏರಿಯಾವನ್ನು ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತಲ್ಲ. ನೆಂಟರು ಬಂದ್ರೆ ಮಕ್ಕಳು ಇಲ್ಲಿಂದ ಹೇಳೋದೇ ಇಲ್ಲ. ಸಮಾನ ದಂಪತಿಗಳು ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ ಬಂದವ್ರು ನಮ್ಮನೆಗೆ ಇಲ್ಲಿ ತನಕ ಎಷ್ಟು ಜನ ಗೆಸ್ಟ್ ಬಂದಿದ್ದಾರೆ, ಇಲ್ಲಿ ಫೋಟೋ ತಗ್ಸ್ಕೊಂಡೇ ಹೋಗ್ತಾರೆ. ಈ ಬ್ಯಾಕ್ ಗ್ರೌಂಡ್, ಈ ಜೋಕಾಲಿ, ಈ ಕಂಬ. ಸೊ ಇಲ್ಲಿಂದ ಹೀಗೆ ಹೋದ್ರೆ ನಿಮಗೆ ಓಪನ್ ಕಿಚನ್ ಮಾಡಿದ್ದೀವಿ ಇಲ್ಲಿ. ನಮ್ಮ ಚೇತನ್ ಅವನ್ ಕಾನ್ಸೆಪ್ಟ್ ಏನಂದ್ರೆ, ಯಾವಾಗ್ಲೂ ಕಿಚನ್ ಕ್ಲೋಸ್ ಆಗಿರ್ಬಾರ್ದು, ಓಪನ್ ಆಗಿರ್ಬೇಕು. ಗೆಸ್ಟ್ಗಳು ಯಾರು ಬಂದ್ರೆ ಅವ್ರ ಜೊತೆಗೂ ಮಾತಾಡ್ತಾ, ಇಂಟ್ರಾಕ್ಷನ್ ಮಾತಾಡ್ತಾ ಅಡ್ಗೆ ಮಾಡ್ಬೋದು. ಹಂಗಾಗಿ ಅವ್ರು ಓಪನ್ ಕಿಚನ್ ಕೊಟ್ಟ. ನಾವು ಮನೆ ಕಟ್ಟುವಾಗ ಎಲ್ಲಾರು ಬಂದ, ಅದು ಏನು ಓಪನ್ ಕಿಚನ್ ಚೆನ್ನಾಗಿರಲ್ಲ ಅಂದ್ರು. ಬಟ್ ಈಗ ಎಲ್ಲಾರು ಇಷ್ಟಪಡ್ತಾ ಇದ್ದಾರೆ. ಹೌದು. ಅದ್ರ ಜೊತೆಗೆ ಅವನು ಇದು ಬ್ರೇಕ್ಫಾಸ್ಟ್ ಟೇಬಲ್ ಅಂತ ಅವ್ನು ಕೊಟ್ಟ. ನನ್ಗೆ ಇಲ್ಲಿ ಕುತ್ಕೊಂಡು, ನಮ್ಮ ಮನೆ ರಾಮತ್ತೆ ಇಲ್ಲಿ ಕುತ್ಕೊಂಡ್ರೆ ನಾನು ಅಲ್ಲಿ ತಿಂಡಿ ಕೊಡಕ್ಕೆ ಈಸಿ, ತುಂಬಾ ಈಸಿ. ಒಂದ್ಸಲ ಅವಳು ಅಲ್ಲಿ ಕುತ್ಕೋತಾಳೆ, ನಾನು ತಿಂಡಿ ಕೊಡ್ತೇನೆ. ಸೊ ಅಡಿಗೆಯಲ್ಲಿ ನೀವು ಪಳಗಿದ್ದೀರಿ. ಸಾಕಷ್ಟು ಏನು ನ್ಯಾಚುರಲ್ ಲೈಟ್ ಕೂಡ ಇಲ್ಲಿ ಸಿಗ್ತದಲ್ವಾ? ಅವನು ಮೇಲೆ ಸ್ಕೈ ಟಾಪ್ ಕೊಟ್ಟಿದ್ದಾನಲ್ಲ, ಸ್ಕೈ ಲೈಟ್. ಕಿಟಕಿ ಎರಡು ಸೇರಿ ನಿಮಗೆ ಬಹಳ ಒಳ್ಳೆ ನ್ಯಾಚುರಲ್ ಲೈಟ್ ಇದೆ ಇಲ್ಲಿ. ಸ್ನೇಹಿತರೆ, ನೋಡಬಹುದು ಮನೆ ಒಳಗೆ ಒಂದು ರಸ್ಟಿಕ್ ಲುಕ್. ಅದು ಏನು ಕಲ್ಲುಗಳಿಂದ ಆಗಿರ್ಬೋದು, ಕಂಬದಿಂದ ಆಗಿರ್ಬೋದು, ಅಥವಾ ಇಲ್ಲಿ ಎಕ್ಸ್ಪೋಸ್ ವಾಲ್, ಇಲ್ಲಿ ಟೊಳ್ಳಿಟ್ಟಿಗೆ ಅಂತ ಹೇಳ್ತಾರಲ್ಲ ಅದನ್ನು ಬಳಸಿದ್ದಾರೆ. ಹಾಗೇನೆ ಮೇಲೆ ನೋಡಬಹುದು ಏನು ಫಿಲ್ಲರ್ ಸ್ಲ್ಯಾಬ್ ರೂಫಿಂಗ್ ಬಳಸಿದ್ದಾರೆ. ಈಕೋ ಫ್ರೆಂಡ್ಲಿ ಏನು ಕಾನ್ಸೆಪ್ಟ್ ಅನೇಕ ಅಂಶಗಳನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ಸೊ ಬಹುಶಃ ಇದು ನಿಮ್ಮ ಏನು ಕಾಫಿ ಕುಡಿಯುವಂತ ಏರಿಯಾ ಅಥವಾ ಪುಸ್ತಕ? ಕಾಫಿ ಕುಡಿಯೋಕ್ಕಿಂತ ಜಾಸ್ತಿ ನಮ್ದು ರೆಸ್ಟಿಂಗ್ ಪಾಯಿಂಟ್. ನಾವ್ ಏನಾರ ಇದು ಕ್ರಿಕೆಟ್ ಮ್ಯಾಚ್ ಏನಾರು ಫಿಲ್ಮ್ ನೋಡ್ಬೇಕಂದ್ರೆ, ನಾನ್ ಮಕ್ಳು ಚಿಕ್ಕರು ಅವಾಗ 4 ಜನ ಅಲ್ಲೇ, ಮಕ್ಳು ಸಣ್ಣ ಇರುವಾಗ ನಾವಿಬ್ರು ಮಕ್ಳ ಜೊತೆಗೆ ಅಲ್ಲ ಸೋಮಾರಿ ಕಟ್ಟೆ ಅಂತಾನೆ ಹೆಸರು ಕೊಟ್ಟಿವಿ ಅದಕ್ಕೆ. ಸೋಮಾರಿ ಇವಾಗ್ಲೂ ನಾವು ಅದಕ್ಕೆ ಒಂದು ಎಲ್ಲಿದ್ದೀರಿ ಅಂದ್ರೆ ಸೋಮಾರಿ ಕಟ್ಟೆ ಹತ್ರ ಇದೀನಿ ಅಂತ. ಮನೆ ತುಂಬಾ ಒಂದು 8 ಕಟ್ಟೆಗಳಿವೆ. ಹೊರಗಿಂದ ಗಾಳಿ ಒಂದು ಸಣ್ಣ ಸಂದಿಲಿ ಹೊಕ್ಕು ಮತ್ತೆ ಓಪನ್ ಸ್ಪೇಸಿಗೆ ಬಂದ್ರೆ ತಣ್ಣಗಾಗತ್ತೆ ಅಂತ, ಅದೊಂದು ತಂತ್ರಜ್ಞಾನ ಅದು. ಸೊ ಆ ಕಡೆಯಿಂದ ಒಂದು ಕೊಟ್ರು, ಪೂರ್ವದಿಂದ ಬರೋ ಗಾಳಿ ನಾವು ಅದನ್ನ ಹೆಚ್ಚು ಬಳಸಲ್ಲ. ಬಟ್ ಪಶ್ಚಿಮದ ಗಾಳಿ ಹೆಚ್ಚು ಕಡಿಮೆ 9 ತಿಂಗಳಲ್ಲ,
ತೋಟದಿಂದ ಬರುತ್ತೆ. ಸೊ ತಂಪಾಗಿ ಬರುತ್ತೆ ಗಾಳಿ. ಸರ್ ನೀವು ನೆಲಕ್ಕೆ ಬಳಸಿದ್ದೇನೆ ಇದು ತಾಂಡೂರು ಕಲ್ಲು, ಬಹಳ ಕಡಿಮೆ ಬೆಲೆ. ಅಲ್ಲಿ ಕಡಪ, ಕಿಚನ್ ಏರಿಯಾಕ್ಕೆ ಮತ್ತೆ ಇಡ್ಲಿ ಏರಿಯಾಕ್ಕೆ ಕಡಪ ಯೂಸ್ ಮಾಡಿದ್ರಿ. ಇದು ಪಾಲಿಶ್ ಕೂಡ ಮಾಡಿಲ್ಲ ನಾವು. ಒಳ್ಳೆ ನ್ಯಾಚುರಲ್ ಲುಕಿಂಗ್ ಇದೆ. ಬಹುಶಃ ಪಾದಕ್ಕೂ ಕೂಡ ಇದು ಬಹಳ ಆರಾಮದಾಯಕ ಅಂತ ತಂಪು ಕೊಡುತ್ತೆ, ತಂಪು. ಈಗಿನ ವಿಟ್ರಿಫೈಡ್ ಟೈಲ್ಸ್ ಗೆ ಹೋಲಿಸಿದ್ರೆ ಇದು ತುಂಬಾ ಆರೋಗ್ಯಕರ ಅಂತ ಅನಿಸ್ತದೆ. ಸ್ಟೇರ್ ಕೇಸ್ ನೋಡಬಹುದು ವೀಕ್ಷಕರೇ, ಬಹಳ ಮಜಬೂತಾದಂತ ಕ್ಯಾಂಟಿಲಿವರ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸರ್ ಇದು ಬಹಳ ದೊರಕಿದೆ ಅಲ್ಲ ನಿಮಗೆ? ನಾವು ಹೆಚ್ಚು ಪಾಲಿಶ್ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಒಂದ್ ನೂಲ್ ಅಷ್ಟೇ ಕೆತ್ತಿದ್ರವರು. ಹಳೆ ಬಾವಿ ಕಲ್ಲುಗಳಿವು, ಮೆಟಲ್ ಬಾವಿಗಳಿಗೆ ನಮ್ಮ ಹಳೆ ತಂತ್ರಜ್ಞಾನ ಇದು. ಆ ಗೋಡೆನಲ್ಲೇ ಫಿಕ್ಸ್ ಮಾಡಿ ಅದನ್ನ ಮಾಡಿದ್ದಾರೆ. ಸೊ ಇದುವರೆಗೂ 20 ವರ್ಷದಲ್ಲಿ ಯಾರು ಬಿದ್ದಿಲ್ಲ ನಾವು, ಯಾಕಂದ್ರೆ ಒರಟೊಟ್ಟಾಗಿದೆಯಲ್ಲ ಪಾದಕ್ಕೆ. ಗ್ರೌಂಡ್ ಫ್ಲೋರ್ ನಲ್ಲಿ ನಿಮಗೆ ಒಂದು ಬೆಡ್ರೂಮ್ ಇದೆ. ವೀಕ್ಷಕರ ಈ ಏರಿಯಾದಲ್ಲಿ ಬೆಡ್ರೂಮ್ ಇದೆ. ಇಲ್ಲಿ ಇದು ಒಂದು ಬೆಡ್ರೂಮ್ ಇದೆ. ವೀಕ್ಷಕರು ಇಲ್ಲಿ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ತುಂಬಾ ಒಳ್ಳೆ ಗಾಳಿ ಬೆಳಕು ಇದೆ. ಇದೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇರುವಂತ ಈ ಕಟ್ಟೆ ನಾನು ಇಷ್ಟಪಟ್ಟು ಅವನಿಗೆ ಕೇಳಿದೆ. ಅವನಿಗೆ ನನ್ಗೆ ಇಲ್ಲಿ ಕುತ್ಕೊಳಕ್ಕೆ ಸ್ಪೇಸ್ ಬೇಕಂತ ಕೇಳಿದಕ್ಕೋಸ್ಕರ ಅವರು ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಟ್ರೆ ಆ ಸ್ಪೇಸ್. ಸರ್ ಇಲ್ಲೊಂದು ಡಿಫರೆಂಟ್ ವೆರೈಟಿ ಆಫ್ ಇಟ್ಟಿಗೆಯನ್ನು ಬಳಸಿದ್ದೀರಿ ನೀವು. ಸೊ ಇದೇನು ಲೋಕಲಿ? ಹೌದು, ಲೋಕಲ್. ಇಲ್ಲಿ ನಮ್ಮೊಬ್ರು ಫ್ರೆಂಡ್ ಕಟ್ತಾ ಇದ್ರು, ನೋಡಿದ್ವಿ, ಯಾಕೋ ಇಷ್ಟ ಆಯ್ತು, ಇದು ಒಂದು ಪೋರ್ಷನ್ ತಗೋಣ ಅಂತ ಹೇಳಿ ಕಟ್ಟಕ್ಕೆ. ನಮ್ಮ ಇಡೀ ಕಾಂಪೌಂಡ್ ಈ ಗೋಡೆ ಈ ಇಟ್ಕೆಂದೇನೆ ಕಟ್ಟಿರೋದು, ಹಸಿ ಇಟ್ಕೆಂದಲೇ ಕಟ್ಟಿದ್ದೀವಿ. ರೈಟ್. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಪ್ರದೇಶದಲ್ಲಿ ನಾನು ನೋಡ್ತಾ ಇದ್ದೀನಿ, ನೀವು ರೆಡ್ ಆಕ್ಸೈಡ್ ಬಳಸಿದ್ದೀರಿ. ಸೊ ಜನರಿಗೆ ರೆಡ್ ಆಕ್ಸೈಡ್ ಅಂದ್ರೆ ಬಹಳ ಇಷ್ಟ. ಈ ನಡುವೆ ಅಂತೂ ನಮ್ಮ ಅನುಭವ ಅದು. ಸೊ ನೀವು 20 ವರ್ಷದ ಕೆಳಗೆ ಇದನ್ನ ಇಲ್ಲಿ ಬಳಸಿದ್ರಿ. ಸೊ ಇಲ್ಲಿಗೆ ರೆಡ್ ಆಕ್ಸೈಡ್, ಕೆಳಗಡೆಗೆ ನೀವು ಏನು ಬಳಸಿದ್ರಿ. ಆಕ್ಚುಲಿ ಇಡೀ ಮನೆಗೆ ಹಾಕ್ಬೇಕಂತ ಪ್ಲಾನ್ ಇತ್ತು. ನಾವು ಶಿವಮೊಗ್ಗ ಕಡೆಯವರಲ್ಲ, ನಮ್ ಫ್ರೆಂಡ್ಸ್ ಎಲ್ಲ ತೀರ್ಥಹಳ್ಳಿ ಕಡೆಯವರೆಲ್ಲ ತುಂಬಾ ನೋಡ್ತಾ ಇದ್ವಿ ನಾವು ರೆಡ್ ಆಕ್ಸೈಡ್. ನಮ್ಗೆ ತುಂಬಾ ಅದು ಟೆಂಪ್ಟ್ ಮಾಡೋದು, ಬಟ್ ಆ ಲೇಬರ್ ಸಿಗ್ಲಿಲ್ಲ ಅಂತ ಹೇಳಿ ಇಷ್ಟೇ ಪೋರ್ಷನ್ಗೆ ರೆಡ್ ಆಕ್ಸೈಡ್ ಹಾಕ್ಸಿದ್ವಿ. 20 ವರ್ಷದ ಕೆಳಗೂ ಕೂಡ ರೆಡ್ ಆಕ್ಸೈಡ್ ಹಾಕೋರ ಸಂಖ್ಯೆ ವಿರಳನೇ ಇತ್ತೇನೋ ಈ ಭಾಗದಲ್ಲಿ. ಎಕ್ಸ್ಪರ್ಟ್ಸ್ ಇರ್ಲಿಲ್ಲ ಇಲ್ಲಿ. ಅದು ತೀರ್ಥಹಳ್ಳಿ ಶಿವಮೊಗ್ಗ ಕಡೆಯಿಂದ ಕರ್ಸ್ಬೇಕಾಯ್ತು, ಆಗ್ಲಿಲ್ಲ. ಹಂಗಾಗಿ ಈ ಲೇಬರ್ಸೇ ಮಾಡಿದ್ರು. ಇದು ನಮ್ಮ ಮೇಷ್ಟ್ರದ್ದು ಲೈಬ್ರರಿ ನೋಡಿ, ಅವರ ಪುಸ್ತಕ ಕಲೆಕ್ಷನ್. ಇದು ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಕೂಡ ಒಂದು ಲೈಬ್ರರಿ ಮಾಡಿದ್ದಾರೆ. ಸರ್ ನಿಮ್ಮ ಬದುಕಿನಲ್ಲಿ ಅಧ್ಯಯನ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂಶ ಅಲ್ವಾ? ರಿಸರ್ಚ್ ನಲ್ಲಿ 2 ಡೈಮೆನ್ಷನ್ ಇದೆ. ಒಂದು ನಾನು ಹೆಚ್ಚು ಫೀಲ್ಡ್ ವರ್ಕ್ ಮಾಡ್ತೀನಿ, ಮತ್ತು ಪುಸ್ತಕ. ಅವೆರಡು ನಮ್ಮ 2 ಕಾಲುಗಳಿದ್ದಂಗೆ, ಅಧ್ಯಯನ ಮತ್ತು ತಿರುಗಾಟ. ಸೊ ಪ್ರವಾಸದಲ್ಲೂ ನೀವು ಅತ್ಯಂತ ಆಸಕ್ತಿ ಇಟ್ಕೊಂಡಿದ್ದೀರಿ. ಮತ್ತು ನನ್ನ ಹೆಂಡತಿ ಜೊತೆನೆ ಪ್ರವಾಸ ಮಾಡ್ತೀನಿ. ಕನ್ನಡ ಯೂನಿವರ್ಸಿಟಿ ಕರ್ನಾಟಕದ ಅತ್ಯುತ್ತಮ ಲೈಬ್ರರಿ ಇದೆ. ಸೊ ಪುಸ್ತಕಗಳಿಗೆ ಅಲ್ಲಿಗೆ ಕೂಡ ಹೋಗ್ಬೋದು ನಾವು. ಸರ್ ನೀವು ಹಂಪಿಯ ಕನ್ನಡ ಯೂನಿವರ್ಸಿಟಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ, ಮತ್ತೆ ಅಲ್ಲೇ ನಿಮ್ಮ ಒಂದು ಅನುಭವವನ್ನು ಚುಟುಕಾಗಿ ಹೇಳ್ಬೇಕಂದ್ರೆ? 92ರಲ್ಲಿ ಬಂದೆ ನಾನು. ಆರಂಭವಾದ ವರ್ಷದಲ್ಲೇ ನಾವೆಲ್ಲ ಬಂದ್ವಿ. ಒಂದು 30 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಯೂನಿವರ್ಸಿಟಿ ಕೊಟ್ಟ ಒಂದು ದೊಡ್ಡ ಸ್ವಾತಂತ್ರ್ಯ ಅಂದ್ರೆ ತಿರುಗಾಟಕ್ಕೆ ಅವಕಾಶ ಕೊಟ್ಟಿದ್ದು. ಸೊ ಸಂಶೋಧನೆಗೆ ಇಡೀ ಕರ್ನಾಟಕ ತಿರುಗಾಡಕ್ಕೆ ಅವಕಾಶ ಸಿಕ್ತು. ಜನರ ಜೊತೆಗೆ ಮಾತಾಡಕ್ಕೆ, ಅಲ್ಲಿನ ಮನೆಗಳು ನೋಡಕ್ಕೆ. ಈ ಮನೆ ಕಟ್ಟಿದ್ಮೇಲೆ ಆರ್ಕಿಟೆಕ್ಟ್ ಜೊತೆಗೆ ನನಗೊಂದು ಸಂಬಂಧ ಬೆಳೀತಲ್ಲ, ಹಿಂಗಾಗಿ ಸಾಹಿತ್ಯದಷ್ಟೇ ಈ ವಾಸ್ತು ಶಿಲ್ಪ ಅತ್ಯಂತ ಆಸಕ್ತಿದಾಯಕವಾದ ಸಂಗತಿ ಅಂತ ಅನಿಸ್ತು ನನಗೆ. ನನಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ನಿಮಗೆ ಮನೆ ಕುರಿತು ಕೂಡ ನಿಮಗೆ ಇಷ್ಟೊಂದು ಆಸಕ್ತಿ ಇದೆ ಮತ್ತೆ ಅದ್ರ ಬಗ್ಗೆ ಇಷ್ಟೊಂದು ಅಧ್ಯಯನ ಮಾಡಿದಿರಿ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕ ಇಂಡೋ ಸಾರ್ಸನಿಕ್ ಅದ್ಭುತವಾದ ಪ್ರಯೋಗಗಳಿರೋ ಜಾಗ. ಹಂಪಿ ಕೂಡ ಅಲ್ಲಿ ನಮ್ಮ ಹಳೆ ದ್ರಾವಿಡ ಶೈಲಿಯ ಮಂಟಪಗಳು, ಗೋಪುರಗಳು ಇವೆ. ಕಮಲಮಹಲ್ ಇಂಡೋ ಸಾರ್ಸನಿಕ್ ರಚನೆ. ಇದೊಂದು 2 ವಾಸ್ತುಶಿಲ್ಪಗಳ ಮಿಲನದ ಬಿಂದು ಹಂಪಿ. ನಾನು ಬೇಸಿಕಲಿ ಶಿವಮೊಗ್ಗ, ಚಿಕ್ಕಮಗಳೂರು ಕಡೆಯವರು, ನಾನು ನನ್ನ ಹೆಂಡತಿ. ಬಟ್ ಕರ್ನಾಟಕದ ರಿಯಲ್ ರಿಚ್ ಕಲ್ಚರ್ ತುಂಗಭದ್ರೆಯ ಉತ್ತರಕ್ಕಿದೆ ಅಂತ ಅನಿಸ್ತು. ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದ್ರೆ ಆರ್ಥಿಕವಾಗಿ ಹಿಂದುಳಿದಿದೆ, ಬಟ್ ಕಲ್ಚರಲಿ ಬಹಳ ರಿಚ್.
ಸೂಫಿಗಳು ಮತ್ತು ಶರಣರ ಒಂದು ಕೂಡು ಬಾಳ್ವೆ 800 ವರ್ಷದ ಬಹಳ ಅದ್ಭುತವಾದ ರಿಚುವಲ್ಸ್ ಇವೆ. ಮೊಹರಂ, ಸೂಫಿಸಮ್, ರಂಗಭೂಮಿ ಬಹಳ ರಿಚ್ ಆಗಿದೆ. ಇನ್ಸಿಡೆಂಟಲಿ ನಿಮ್ಮ ಮನೆಗೆ ನೀವಿಟ್ಟ ಹೆಸರು ಕೂಡ ಸೂಫಿ ಅಂತ. ಏನ್ ಕಾರಣ? ಒಂದು ಭಾರತದಲ್ಲಿ ಧರ್ಮದ ಹೆಸರಿನಲ್ಲಿ ಇಷ್ಟೊಂದು ದ್ವೇಷ, ಹಿಂಸೆ ಉತ್ಪಾದನೆ ಆಗ್ತಿರುವಾಗ ನಮ್ಮ ಪರಂಪರೆಯಲ್ಲಿ ಇದಕ್ಕೆ ಏನಾದರೂ ಈ ಕಾಯಿಲೆಗೆ ಮದ್ದು ಇದೆಯಾ ಅಂತ ಹುಡುಕೊಂಡು ಹೋಗಿ ನಾನು ಸೂಫಿಸಂ ಪುಸ್ತಕ ಬರ್ದೆ. ಸೂಫಿಸಮ್ ಇಸ್ ಎ ಬೇಸಿಕಲಿ ಫಿಲಾಸಫಿ. ಅದರಲ್ಲಿ ಪೊಯಿಟ್ರಿ ಇದೆ, ಮ್ಯೂಸಿಕ್ ಇದೆ, ವಾಸ್ತುಶಿಲ್ಪ ಇದೆ, ಡಾನ್ಸ್ ಇದೆ, ರಿಚುವಲ್ಸ್ ಇದೆ. ಸೊ ಅದೊಂದು ಕರ್ನಾಟಕದ ಸೂಫಿಸಮ್ ಭಾರತದ ಸೂಫಿಸಮ್ನಲ್ಲಿ ಬಹಳ ರಿಚ್ ಆದ. ಬಿಜಾಪುರ್ 200 ಸೂಫಿಗಳಿರೋ ಜಾಗ. ಗುಲ್ಬರ್ಗ, ಬಿಜಾಪುರ. ಸೊ ನಾನು ಸಂಶೋಧನಾ ಬದುಕಲ್ಲಿ ಒಂದು ತಿರುವನ್ನು ಕೊಟ್ಟದ್ದು ಸೂಫಿಸಂ ಪುಸ್ತಕ. ಹೀಗಾಗಿ ಸೂಫಿಸಂ. ಸೊ ಮನೆಗೂ ಕೂಡ ನೀವು ಅದೇ ಹೆಸರಿಟ್ರಿ. ಬಿಯಾಂಡ್ ರಿಲಿಜನ್ ಫಿಲಾಸಫರ್ಸ್ ಅವರು. ಮತ್ತು ಅವರ ಕಾನ್ಸೆಪ್ಟ್ ಪ್ರೀತಿ, ಇಷ್ಕ್ ಅಂತಾರೆ. ಪ್ರೀತಿಯ ಸಿದ್ಧಾಂತದ ಮೇಲೆ ಅವರು ಕಾವ್ಯ ಬರೀತಾರೆ. ಬೆಳಗ್ಗೆ ಗಾರ್ಡನ್ ಬಂದ್ರೆ ವಿತೌಟ್ ಏನು ಇಲ್ಲದಂಗೆ ಒಳಗೆ ಬರಲ್ಲ. ಏನಾರ ಒಂದ್ ಹಣ್ಣು ಸಿಗತ್ತೆ. ಹಂಗಾಗಿ ಪ್ರತಿಯೊಂದು ಇದೆ ಹಣ್ಣು. ಬಹಳ ಸುಂದರವಾದ ಮನೆ ಕಟ್ಟಿದ್ದೀರಿ. ಅದನ್ನು 21 ವರ್ಷದ ಕೆಳಗೆ ಈ ಡಿಸೈನ್ ಇವತ್ತಿಗೂ ತುಂಬಾ ಏನು ರೆಲೆವೆಂಟ್ ಅನಿಸುವಂಥ ಡಿಸೈನ್. ಸರ್, ಈ ಒಂದು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಯ್ತು ನಿಮಗೆ? 11.5 ಲಕ್ಷ. 11.5 ಲಕ್ಷ. ಸೊ ನೀವು ಹಿಂತಿರುಗಿ ನೋಡಿದಾಗ ಈ 11.5 ಲಕ್ಷ ನೀವು ಇಲ್ಲಿ ಸ್ಪೆಂಡ್ ಮಾಡಿದ್ದು ನಿಮ್ಗೆ ಏನ್ ಅನಿಸ್ತದೆ ಇವಾಗ? ಬಹಳ ನಿಜ ಹೇಳ್ಬೇಕು ಅಂದ್ರೆ ಇವರೇ ನಿಂತು ಕಟ್ಟಿಸಿದ ಮನೆ, ಇವರ ಕನಸಿನ ಮನೆ. ಬಟ್ ಎಲ್ಲಾದ್ರೂ ತಿರುಗಾಡಕ್ಕೆ ಹೊರಗಡೆ ಹೋಗಿ ಬಂದಾಗ ಒಂದು ರಿಲೀಫ್ ಸಿಗುತ್ತಲ್ಲ, ಒಂದು ಬಿಡುಗಡೆ ಭಾವ. 11.5 ಲಕ್ಷ ಬಂದಿದೆ. ಇವತ್ತು ಇದೇ ಮನೆಯನ್ನ ಕಟ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಹತ್ತತ್ರ 1 ಕೋಟಿ ಹತ್ತತ್ರ ಖರ್ಚಾಗಬಹುದು. ಬಟ್ ಆ ಕಾಲಕ್ಕೆ 11.5 ಲಕ್ಷ ದೊಡ್ಡ ಅದೇ ದೊಡ್ಡದು ಅಲ್ವಾ? ಓಕೆ, ವೆರಿ ಬ್ಯೂಟಿಫುಲ್ ಹೌಸ್. ಮತ್ತು ನಮ್ಮ ಒಂದು ಏನು ವೀಕ್ಷಕರಿಗೆ ಈ ಮನೆಯನ್ನ ನೀವು ಹೋಮ್ ಟೂರ್ ಮಾಡ್ಲಿಕ್ಕೋಸ್ಕರ ತೆರೆದಿಟ್ರಿ. ಸೊ ನಮ್ಮ ವೀಕ್ಷಕ ಪರವಾಗಿ ನಿಮಗೆ ಧನ್ಯವಾದ.